ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೌಸಲ್ಯ ದೇವಿಯ ವಿಲಾಪ, ದಶರಥನ ನಿಂದನೆ ಎಂಬ 61ನೆಯ ಸರ್ಗಕ್ಕೆ ಸ್ವಾಗತ. ವನಂ ಗತೆ ಧರ್ಮಪರೆ ರಾಮೇ ರಮಯತಾಂಬರೆ ಕೌಸಲ್ಯ ರುದತಿ ಸಾರ್ಥ ಭರ್ತಾರಮಿದಮಬ್ರವೀತ್. ಧರ್ಮನಿರತನಾದ ಶ್ರೀರಾಮನು ಕಾಡಿಗೆ ಪ್ರಯಾಣ ಮಾಡಿದ ನಂತರ ಅಲ್ಲಿಂದ ಬಂದ ಸುಮಂತ್ರನು ಕೌಸಲ್ಯ ದೇವಿಗೆ ಅನೇಕ ಪ್ರಕಾರವಾಗಿ ಸಮಾಧಾನವನ್ನು ಹೇಳಿದರೂ ಅವಳ ದುಃಖವು ಕಡಿಮೆಯಾಗಲಿಲ್ಲ. ಬಹಳವಾಗಿ ಸಂಕಟಪಡುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಪತಿಗೆ ಹೇಳಿದಳು, ಮಹಾರಾಜ, ನೀನು ದಯಾಪರನೆಂದು, ಉದಾರನೆಂದು ಮತ್ತು ಪ್ರಿಯವಾದಿಯೆಂದು ಜಗದಲ್ಲಿಯೂ ಪ್ರಸಿದ್ಧನಾಗಿದ್ದರು ನಿಷ್ಕರುಣೆಯಿಂದ ನಿರಪರಾಧಿಗಳಾದ ಮಕ್ಕಳನ್ನು ಅರಣ್ಯಕ್ಕೆ ಕಳುಹಿಸಿದೆಯಲ್ಲ. ಸುಖದಲ್ಲಿ ಬೆಳೆದ ಆ ನಮ್ಮ ಮಕ್ಕಳು ಸೀತೆಯೊಡನೆ ಅರಣ್ಯದಲ್ಲಿ ಪ್ರಾಪ್ತವಾಗುವ ದುಃಖವನ್ನು ಹೇಗೆ ಸಹಿಸಿಕೊಳ್ಳುವರು? ಸಾನೂನಂ ತರುಣಿ ಶ್ಯಾಮ ಸುಕುಮಾರಿ ಸುಕೋಚಿತ ಕಥಮುಷ್ಣಂಚ ಶೀತಂಚ ಮೈಥಿಲಿ ಪ್ರಸಹಿಷ್ಯತೆ. ಗಂಡು ಮಕ್ಕಳ ವಿಷಯವಾದರೂ ಹಾಗಿರಲಿ, ಸೀತೆಯು ನಿಶ್ಚಯವಾಗಿಯೂ ತಾರುಣ್ಯದ ಹೊಸ್ತಿಲನ್ನು ಈಗ ತಾನೇ ದಾಟಿರುವಳು. ಕೋಮಲಾಂಗಿಯು ಕಷ್ಟವೆಂಬುದನ್ನೇ ಅರಿಯದವಳು. ರಾಜಯೋಗ್ಯವಾದ ಸುಖೋಪಭೋಗಗಳನ್ನು ಅನುಭವಿಸಲು ಅರ್ಹಳಾದವಳು. ಇಂತಹವಳು ಕಾಡಿನಲ್ಲಿದ್ದುಕೊಂಡು ರಾತ್ರಿಯ ವೇಳೆಯಲ್ಲಿ ಅತಿಯಾದ ಶೀತವನ್ನು, ಹಗಲಿನಲ್ಲಿ ಬಿಸಿಲಿನ ಬೇಗೆಯನ್ನು ಹೇಗೆ ತಾನೇ ಸಹಿಸುವಳು? ಅರಮನೆಯಲ್ಲಿ ತೌವೆ, ಉಪ್ಪಿನಕಾಯಿ ಇವೇ ಮುಂತಾದ ವ್ಯಂಜನ ಸಮೇತವಾದ ರುಚಿಕರವಾದ ಶುಭಕರವಾದ ಆಹಾರವನ್ನು ಸೇವಿಸುತ್ತಿದ್ದ ವಿಶಾಲಾಕ್ಷಿಯಾದ ಸೀತೆಯು ಅರಣ್ಯದಲ್ಲಿ ತಾನಾಗಿ ಬೆಳೆಯುವ ಕಾಡು ಧಾನ್ಯಗಳನ್ನು ಹೇಗೆ ತಿನ್ನುತ್ತಾಳೆ? ಅರಮನೆಯಲ್ಲಿದ್ದಾಗ ಅವಳು ಎಲ್ಲ ಕಾಲಗಳಲ್ಲಿಯೂ ಸಂಗೀತದ ಮತ್ತು ಮಂಗಳ ವಾದ್ಯಗಳ ಸುಮಧುರ ನಿನಾದವನ್ನು ಕೇಳುತ್ತಾ ಆನಂದ ಪಡುತ್ತಿದ್ದಳು. ಅಂತಹವಳು ಈಗ ಅರಣ್ಯದಲ್ಲಿ ಮಾಂಸವನ್ನು ತಿನ್ನುವ ಸಿಂಹವೇ ಮೊದಲಾದ ಕ್ರೂರ ಪ್ರಾಣಿಗಳ ಘೋರ ಗರ್ಜನೆಗಳನ್ನು ಹೇಗೆ ತಾನೇ ಕೇಳುವಳು? ಮಹೇಂದ್ರನ ಧ್ವಜದಂತೆ ಸಕಲರ ಅಭ್ಯುದಯಕ್ಕೂ ಕಾರಣನಾದ ಮಹಾಭುಜನಾದ ಶ್ರೀರಾಮನು ಪರಿಘಾಯುಧಕ್ಕೆ ಸಮಾನವಾದ ತೋಳನ್ನೇ ತಲೆದಿಂಬನ್ನಾಗಿಟ್ಟುಕೊಂಡು ಎಲ್ಲಿ ಮಲಗುತ್ತಾನೆ? ಕಮಲದ ದಳದಂತೆ ಎಣೆಗೆಂಪಾಗಿರುವ 2 ಕಡೆಗಳಲ್ಲಿಯೂ ನವಿರಾದ ಕೂದಲಿನಿಂದ ಕೂಡಿರುವ, ಕಮಲ ಪುಷ್ಪದ ಸುವಾಸನೆಯುಳ್ಳ ನಿಶ್ವಾಸದಿಂದ ಕೂಡಿರುವ, ಕಮಲದ ದಳಗಳಿಗೆ ಸಮಾನವಾದ ಕಣ್ಣುಗಳಿಂದ ಕೂಡಿರುವ ಶ್ರೀರಾಮನ ಮುಖವನ್ನು ನಾನೆಂದು ಕಾಣುವೆನು? ನಿಜವಾಗಿ ಹೇಳುವುದಾದರೆ ನನ್ನ ಹೃದಯವು ವಜ್ರದಷ್ಟೇ ಕಠಿಣವಾಗಿರಬೇಕು. ಇದರಲ್ಲಿ ಸಂಶಯವೇ ಇಲ್ಲ. ಏಕೆಂದರೆ ಅಂತಹ ನಯನಾನಂದಕರನಾದ ನನ್ನ ಕಂದನನ್ನು ನೋಡದೇ ಇರುವ ನನ್ನ ಹೃದಯವು 1000 ಚೂರುಗಳಾಗಿ ಸೀಡಿ ಹೋಗಲಿಲ್ಲವಲ್ಲವೇ? ಮಹಾರಾಜ, ನೀನು ನನ್ನ ಬಂಧುಗಳನ್ನು, ಅಂದರೆ ಸೀತಾರಾಮ ಲಕ್ಷ್ಮಣರನ್ನು ಕಾಡಿಗಟ್ಟಿ ದಯಾರಹಿತವಾದ ಕಾರ್ಯವನ್ನು ಮಾಡಿಬಿಟ್ಟೆ. ನಿನ್ನಿಂದ ಹೊರದೂಡಲ್ಪಟ್ಟ ಸುಖ ಪಡಲು ಅರ್ಹರಾದ ಅವರಿಂದು ದಯನೀಯರಾಗಿ ಅರಣ್ಯದಲ್ಲಿ ಅಲೆದಾಡುತ್ತಿದ್ದಾರೆ. ಒಂದು ವೇಳೆ ಶ್ರೀರಾಮನು 14 ವರ್ಷಗಳ ವನವಾಸವನ್ನು ಮುಗಿಸಿ 15ನೆಯ ವರ್ಷ ಅಯೋಧ್ಯೆಗೆ ಬಂದರೂ ಭರತನಿಂದ ರಾಜ್ಯವು ಅನುಭವಿಸಲ್ಪಡುತ್ತಿದೆ ಎಂಬ ಕಾರಣದಿಂದ ರಾಮನು ರಾಜ್ಯ ಕೋಶಾದಿಗಳನ್ನು ಪುನಃ ಪಡೆಯಲು ಇಚ್ಛಿಸದೆ ಪರಿತ್ಯಜಿಸಲೂಬಹುದು. ಭೋಜಯಂತಿ ಕಿಲ ಶ್ರಾದ್ಧೆ ಕೇಚಿತ್ ಸ್ವಾನೇವ ಬಾಂಧವಾನ್ ತತಃ ಪಶ್ಚಾತ್ ಸಮೀಕ್ಷಂತೆ ಕೃತಕಾರ್ಯ ದ್ವಿಜರ್ಷಭಾನ್ ತತ್ರಯೇ ಗುಣವಂತಶ್ಚ ವಿದ್ವಾಂಸಶ್ಚ ದ್ವಿಜಾತಯಃ ನ ಪಶ್ಚಾತ್ತೇನು ಮನ್ಯಂತೆ ಸುಧಾಮಪಿ ಸುರೋಪಮಾಹ ಬ್ರಾಹ್ಮಣೇಷ್ವಪಿ ತೃಪ್ತೇಷು ಪಶ್ಚಾತ್ ಭೋಕ್ತುಂ ದ್ವಿಜರ್ಷಭಾಃ ನಾಭ್ಯುಪೈತು ಮಲಂ ಪ್ರಾಜ್ಞಾ ಶೃಂಗಚ್ಛೇದಮಿವರ್ಷಭಾಃ. ಜ್ಯೇಷ್ಠ ಪುತ್ರನಿಗೆ ರಾಜ್ಯವು ಸಲ್ಲಬೇಕು. ಜ್ಯೇಷ್ಠ ಪುತ್ರನು ಸಮರ್ಥನಾಗಿದ್ದರೂ ಪಕ್ಷಪಾತದಿಂದಲೋ ಮತ್ತಾವ ಕಾರಣದಿಂದಲೋ ಕನಿಷ್ಠ ಪುತ್ರನಿಗೆ ರಾಜನಾದವನು ರಾಜ್ಯವನ್ನು ವಹಿಸಿಕೊಟ್ಟರೆ ಕಾಲಾನಂತರದಲ್ಲಿ ಕಾರಣಾಂತರದಿಂದ ಜ್ಯೇಷ್ಠ ಪುತ್ರನಿಗೆ ಪುನಃ ರಾಜ್ಯವನ್ನು ಕೊಡಹೋದರೂ ಕನಿಷ್ಠನಿಂದ ಉಪಭುಕ್ತವಾದ ರಾಜ್ಯವನ್ನು ಜ್ಯೇಷ್ಠನು ತಿರಸ್ಕರಿಸಬಹುದು. ಈ ವಿಷಯದಲ್ಲಿ ಕೌಸಲ್ಯೆಯು ಲೋಕ ನಿದರ್ಶನಗಳನ್ನು ಕೊಡುತ್ತಾಳೆ. ಶ್ರಾದ್ದದಲ್ಲಿ ಕೆಲವರು ತಮ್ಮ ಹತ್ತಿರದ ಬಂಧುಗಳನ್ನೇ ನಿಮಂತ್ರಣಕ್ಕೆ ಆಹ್ವಾನಿಸುತ್ತಾರೆ. ಅಂದರೆ ಅವರು ಶ್ರಾದ್ದ ಭೋಜನಕ್ಕೆ ಅರ್ಹರಾಗಿರಲಿ ಅನರ್ಹರಾಗಿರಲಿ
ಅಳಿಯ ಸೋದರಳಿಯ ಮೊದಲಾದವರನ್ನೇ ಕರೆಯುವ ರೂಢಿಯಿದೆ. ಇಂತಹ ಗೃಹಸ್ಥರು ಯೋಗ್ಯ ಬ್ರಾಹ್ಮಣರನ್ನು ನಿರ್ಲಕ್ಷಿಸುವುದಿಲ್ಲ. ಶ್ರಾದ್ದವು ಮುಗಿದ ನಂತರ ಇಷ್ಟಪಂಕ್ತಿಗೆ ದ್ವಿಜೋತ್ತಮರನ್ನು ಆಹ್ವಾನಿಸುತ್ತಾರೆ. ಆದರೆ ಗುಣವಿಶಿಷ್ಟರಾದ, ವಿದ್ವಾಂಸರಾದ, ದೇವ ಸದೃಶರಾದ, ಆಚಾರ ಸಂಪನ್ನರಾದ ಆ ಬ್ರಾಹ್ಮಣರು ಇಷ್ಟ ಪಂಕ್ತಿಯಲ್ಲಿ ಕುಳಿತು ಅನ್ನ ಶೇಷವೆನಿಸಿದ ಅಮೃತ ರೂಪವಾದ ಮೃಷ್ಟಾನ್ನವನ್ನು ಭೋಜನ ಮಾಡಲು ಇಚ್ಛಿಸುವುದಿಲ್ಲ. ಅನ್ನ ಶೇಷವು ಬ್ರಾಹ್ಮಣನ ಅನ್ನ ಶೇಷವೇ ಆದುದರಿಂದ ಅನ್ನದಲ್ಲಿ ದೋಷವಿಲ್ಲ ಎಂಬುದೇನೋ ನಿಜ. ಆದರೆ ತಮ್ಮನ್ನು ನಿಮಂತ್ರಿಸಲು ಯೋಗ್ಯವಾದ ಸ್ಥಳಕ್ಕೆ ಅನರ್ಹರನ್ನು ಆಹ್ವಾನಿಸಿರುವುದು ಮತ್ತು ಇಷ್ಟ ಪಂಕ್ತಿಯಲ್ಲಿ ಊಟ ಮಾಡಲು ಯೋಗ್ಯರಾದವರನ್ನು ಶ್ರಾದ್ದಕ್ಕೆ ಆಹ್ವಾನಿಸುವುದು, ಈ ಎರಡು ಕ್ರಿಯೆಗಳನ್ನು ಅವರು ತಮಗೆ ಮಾಡಿದ ಅಪಮಾನವೆಂದೇ ಭಾವಿಸುತ್ತಾರೆ. ಎತ್ತುಗಳಿಗೆ ಕೋಡಿನ ತುದಿಯನ್ನು ಕತ್ತರಿಸುವಂತೆ ಇದು ಅವಮಾನಕರವೆಂದು ಭಾವಿಸಿ ಇಷ್ಟ ಪಂಕ್ತಿಯ ಭೋಜನಕ್ಕೆ ಅವರು ಒಪ್ಪುವುದಿಲ್ಲ. ಅಥವಾ ಒಂದು ಎತ್ತು ತಿಂದುಳಿಸಿದ ಕತ್ತರಿಸಲ್ಪಟ್ಟ ಅಗ್ರಭಾಗವುಳ್ಳ ಗರಿಕೆಯ ಹುಲ್ಲನ್ನು ಮತ್ತೊಂದು ಎತ್ತು ತಿನ್ನದಿರುವಂತೆ ಬ್ರಾಹ್ಮಣರು ಅನ್ನ ಶೇಷವೆನಿಸಿದ ಇಷ್ಟಪಂಕ್ತಿಯ ಭೋಜನಕ್ಕೆ ಒಪ್ಪುವುದಿಲ್ಲ. ಇದೇ ರೀತಿಯಲ್ಲಿ ಕನಿಷ್ಠನಿಂದ ಉಪಭುಕ್ತವಾದ ರಾಜ್ಯವನ್ನು ಜ್ಯೇಷ್ಠನಾಗಿಯೋ ಶ್ರೇಷ್ಠನಾಗಿಯೋ ಇರುವವನು ತಿರಸ್ಕರಿಸದೇ ಇರುವನೇ. ನಾಪರೇಣ ಹೃತಂ ಭಕ್ಷ್ಯಂ ವ್ಯಾಘ್ರ ಖಾದಿತುಮಿಚ್ಛತಿ ಏವಮೇವ ನರವ್ಯಾಘ್ರ ಪರಲೀಢಂ ನಮಸ್ಸ್ಯತೆ. ಅರಣ್ಯದಲ್ಲಿರುವ ಸಿಂಹವು ಇತರ ಪ್ರಾಣಿಗಳು ಕೊಂದು ಹಾಕಿದ ಪ್ರಾಣಿಯ ಮಾಂಸವನ್ನು ತಿನ್ನಲು ಇಚ್ಛಿಸುವುದಿಲ್ಲ. ಹಾಗೆಯೇ ಪುರುಷ ವ್ಯಾಘ್ರನಾದ ಶ್ರೀರಾಮನು ಇತರರಿಂದ ಅನುಭವಿಸಲ್ಪಟ್ಟ ರಾಜ್ಯೋಪಭೋಗಗಳನ್ನು ಪುರಸ್ಕರಿಸುವುದಿಲ್ಲ. ಹವಿರಾಜ್ಯಂ ಪುರೋಡಾಶಾ ಕುಶಾ ಯೂಪಾಶ್ಚ ಖಾದಿರಾಹ ನೈತಾನಿ ಯಾತಯಾಮಾನಿ ಕುರುವಂತಿ ಪುನರಧ್ವರೆ. ಚರು, ತುಪ್ಪ, ಪಿಷ್ಟಾದಿಗಳ ವಿಕಾರವಾದ ಪುರೋಡಾಶಾದಿಗಳು, ದರ್ಭೆ, ಖಾದಿರ, ಫಲಾಶಾದಿಗಳು, ಯೂಪಸ್ತಂಭಗಳು ಇವುಗಳನ್ನು ಯಾಗದಲ್ಲಿ ಒಂದು ಬಾರಿ ಉಪಯೋಗಿಸಿದ ನಂತರ ಮತ್ತೊಮ್ಮೆ ಮತ್ತೊಂದು ಕರ್ಮದಲ್ಲಿ ಉಪಯೋಗಿಸುವುದಿಲ್ಲ. ಏಕೆಂದರೆ ಉಪಯೋಗಿಸಿದ ನಂತರ ಈ ವಸ್ತುಗಳು ಯಾತಯಾಮಗಳಾಗುತ್ತವೆ, ಅಂದರೆ ರಸಹೀನವಾಗುತ್ತದೆ. ಚರು, ಆಜ್ಯ, ಪುರೋಡಾಶಗಳಂತೆಯೇ ಭರತನಿಂದ ಉಪಭುಕ್ತವಾದ ಈ ರಾಜ್ಯವು ತಂಗಳಂತಾಗಿ ಸಾರರಹಿತವಾದ ಸುರೆಯಂತಾಗುವುದು. ಸೋಮರಸದಿಂದ ರಹಿತವಾದ ಯಾಗದಂತಾಗುವ ಇಂತಹ ರಾಜ್ಯವನ್ನು ರಾಮನು ಎಂದಿಗೂ ಒಲ್ಲನು. ಬಲಿಷ್ಠವಾದ ಹುಲಿಯ ಬಾಲವನ್ನು ಹಿಡಿದೆಳೆದರೆ ಅದು ಸುಮ್ಮನಿರದಂತೆ ಶ್ರೀರಾಮನ ವಿಷಯವಾಗಿ ನೀನು ಮಾಡಿರುವ ಅಪರಾಧವನ್ನು ಅವನು ಎಂದಿಗೂ ಸಹಿಸುವುದಿಲ್ಲ. ಹಾಗಾದರೆ ಬಲಪ್ರಯೋಗವನ್ನಾದರೂ ಮಾಡಿ ರಾಜ್ಯವನ್ನು ಪಡೆಯಬಹುದಾಗಿತ್ತಲ್ಲವೇ ಎಂಬ ಸಂದೇಹಕ್ಕೆ ಇಲ್ಲಿ ಕೌಸಲ್ಯೆಯೇ ಉತ್ತರಿಸುತ್ತಾಳೆ. ನೈತಸ್ಯ ಸಹಿತ ಲೋಕ ಭಯಂ ಕುರ್ಯಂ ಮೃಧೆ ಅಧರ್ಮಂ ತ್ವಿಹ ಧರ್ಮಾತ್ಮ ಲೋಕಧರ್ಮೇಣ ಯೋಜಯೇತ್. ಮೂರು ಲೋಕಗಳಲ್ಲಿಯೂ ಇರುವ ಸುರಾಸುರ ಮನುಷ್ಯರೆಲ್ಲರೂ ಒಟ್ಟಾಗಿ ಯುದ್ಧಕ್ಕೆ ಬಂದರೂ ರಾಮನನ್ನು ಭಯಗ್ರಸ್ತನನ್ನಾಗಿ ಮಾಡಲಾರರು. ಅಂತಹ ಅತುಲವಾದ ಪರಾಕ್ರಮವು ಶ್ರೀರಾಮನಲ್ಲಿದೆ. ಆದರೆ ಧರ್ಮಾತ್ಮನಾದ ಶ್ರೀರಾಮನು ಅಧರ್ಮಯುಕ್ತವಾದ ಜನತೆಯನ್ನು ಧರ್ಮ ಮಾರ್ಗದಲ್ಲಿ ಪ್ರವರ್ತಿಸುವಂತೆ ಮಾಡುತ್ತಾನೆ. ಇದು ಅವನ ಸ್ವಾಭಾವಿಕ ಗುಣವಾಗಿದೆ. ಮಹಾವೀರ್ಯನಾದ ಮಹಾಭುಜನಾದ ರಾಮನು ಕುಪಿತನಾದರೆ ಸ್ವರ್ಣಮಯವಾದ ರೆಕ್ಕೆಗಳಿಂದ ಕೂಡಿರುವ ನಿಶ್ಚಿತವಾದ ಬಾಣಗಳಿಂದ ಪ್ರಳಯ ಕಾಲದಲ್ಲಾಗುವಂತೆ ಸಕಲ ಚರಾಚರ ಪ್ರಾಣಿಗಳನ್ನು, ಪಂಚಭೂತಗಳನ್ನು, ಸಮುದ್ರಗಳನ್ನು ದಹಿಸಿ ಬಿಡಬಲ್ಲನು. ಅಂತಹ ಸಿಂಹಬಲನಾದ ವೃಷಭಾಕ್ಷನಾದ ನರಶ್ರೇಷ್ಠನಾದ ಶ್ರೀರಾಮನನ್ನು ಸಾಗರದಲ್ಲಿರುವ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನೇ ನುಂಗಿ ಹಾಕುವಂತೆ ತಂದೆಯಾದ ನೀನೇ ವಿನಾಶಗೊಳಿಸಿದೆ. ಧರ್ಮನಿರತನಾದ ರಾಮನನ್ನು ನೀನು ಅರಣ್ಯಕ್ಕೆ ಕಳುಹಿಸಿದ ಮೇಲೆಯೂ ಶಾಸ್ತ್ರ ದೃಷ್ಟವಾದ ಸನಾತನವಾದ ಮೂರು ವರ್ಣದವರಿಂದಲೂ ಆಚರಿಸಲ್ಪಡುವ ಸನಾತನ ಧರ್ಮವು ನಿನ್ನಲ್ಲಿ ಇನ್ನೂ ಉಳಿದಿರುವುದೇ? ಧರ್ಮಾತ್ಮನಾದ ಶ್ರೀರಾಮನನ್ನು ನೀನು ಕಾಡಿಗಟ್ಟಿರುವುದರಿಂದ ನಿಶ್ಚಯವಾಗಿಯೂ ನೀನು ಧರ್ಮಹೀನನಾಗಿರುವೆ. ಗತಿರೇಕ ಪತಿರ್ನಾರ್ಯ ದ್ವಿತೀಯ ಗತಿರಾತ್ಮಜಃ ತೃತೀಯ ಜ್ಞಾತಯೋ ರಾಜಂ ಚತುರ್ಥಿ ನೇಹ ವಿದ್ಯತೆ. ಮಹಾರಾಜ, ಶಾಸ್ತ್ರಗಳು ಹೀಗೆ ಹೇಳುತ್ತವೆ, ಪತಿಯೊಬ್ಬನೇ ಹೆಂಗಸಿಗೆ ದಿಕ್ಕು, ಪತಿಯನ್ನು ಬಿಟ್ಟರೆ ಮಗನೇ ಆಶ್ರಯನು, ಮೂರನೆಯವರು ಜ್ಞಾತಿಗಳು. ಈ ಮೂರು ವಿಧವಾದ ಆಶ್ರಯಗಳನ್ನು ಬಿಟ್ಟರೆ ಹೆಂಗಸಿಗೆ ನಾಲ್ಕನೆಯ ಆಶ್ರಯವೆಂಬುದೇ ಇಲ್ಲ. ತತ್ರತ್ವಂ ಚೈವ ಮೇ ನಾಸ್ತಿ
ರಾಮಶ್ಚ ವನಮಾಶ್ರಿತಃ ನವನಂ ಗಂತುಮಿಚ್ಛಾಮಿ ಸರ್ವಥಾ ನಿಹತಾತ್ವಯ. ಕೈಕೇಯಿಯಲ್ಲಿಯೇ ವಿಮೋಹಿತನಾಗಿರುವ ನೀನು ನನ್ನ ಪಾಲಿಗೆ ಎಂದೂ ಇರಲೇ ಇಲ್ಲ, ಇದ್ದರೂ ಇಲ್ಲದಂತೆಯೇ ಆಗಿರುವೆ. ನಿನ್ನ ಆಜ್ಞೆಯಿಂದಾಗಿ ರಾಮನು ಅರಣ್ಯಕ್ಕೆ ಹೊರಟು ಹೋದನು. ನನ್ನ ಪತಿವ್ರತ ಧರ್ಮವನ್ನು ಉಳಿಸಿಕೊಳ್ಳಲು ನಾನು ಮಗನ ಜೊತೆಯಲ್ಲಿ ಕಾಡಿಗೆ ಹೋಗಲು ಇಚ್ಛಿಸುವುದಿಲ್ಲ. ಹೀಗಾಗಿ ನಾನು ನಿನ್ನಿಂದಲೇ ಸಂಪೂರ್ಣವಾಗಿ ಹತಳಾದೆನು. ಸಹಜವಾಗಿಯೇ ಪುತ್ರ ವಿಯೋಗದಿಂದ ದುಃಖಿತಳಾಗಿರುವ ಕೌಸಲ್ಯೆಯು ತನ್ನ ಪತಿಯಾದ ದಶರಥನನ್ನು ನಿರಂತರವಾಗಿ ನಿಂದಿಸುತ್ತಿದ್ದಾಳೆ. ಹತಂ ತ್ವಯಾ ರಾಜ್ಯಮಿದಂ ಸರಾಷ್ಟ್ರಂ ಹತಸ್ತಥಾತ್ಮ ಸಹಮಂತ್ರಿಭಿಶ್ಚ ಹತಪು ಸಪುತ್ರಾಸ್ಮಿ ಹತಾಶ್ಚ ಪೌರಾಹ ಸುತಶ್ಚ ಭಾರ್ಯಾ ಚ ತವ ಪ್ರಹೃಷ್ಟೌ. ಮಹಾರಾಜ, ನಿನ್ನ ಈ ದುಶ್ಚರ್ಯೆಯಿಂದಾಗಿ ನಾನು ಮತ್ತು ನನ್ನ ಮಗನು ಮಾತ್ರವೇ ವಿನಾಶ ಹೊಂದಲಿಲ್ಲ. ರಾಮನನ್ನು ಕಾಡಿಗಟ್ಟಿ ರಾಷ್ಟ್ರ ಸಹಿತವಾದ ರಾಜ್ಯವನ್ನು ಹಾಳು ಮಾಡಿದೆ. ಮಂತ್ರಿಗಳೊಡನೆ ನೀನು ಹಾಳಾದೆ, ಪುತ್ರನೊಡನೆ ನಾನು ಹಾಳಾದೆ, ಪಟ್ಟಣಿಗರು ಹಾಳಾಗಿ ಹೋದರು. ಆದರೆ ಎಲ್ಲರೂ ಹಾಳಾದರೂ ನಿನ್ನ ಪ್ರೇಯಸಿ ಮತ್ತು ಪ್ರೇಮ ಪುತ್ರ ಅಂದರೆ ಕೈಕೇಯಿ ಮತ್ತು ಭರತ ಇವರಿಬ್ಬರು ಮಾತ್ರ ಅತ್ಯಂತ ಪ್ರಹೃಷ್ಟರಾಗಿದ್ದಾರೆ. ಇಂತಹ ಅತಿ ನಿಷ್ಠುರವಾದ ಕೌಸಲ್ಯಾದೇವಿಯ ಮಾತುಗಳನ್ನು ಕೇಳಿ ದಶರಥನು ಸಂಕಟಪಡುತ್ತಾ ಪುನಃ ಮೂರ್ಛಿತನಾದನು. ಶೈತ್ಯೋಪಚಾರಗಳಿಂದ ಸಂಜ್ಞೆಯನ್ನು ಪಡೆದು ತಾನು ಹಿಂದೆ ಮಾಡಿದ ದುಷ್ಕರ್ಮವನ್ನು ಸ್ಮರಿಸಿಕೊಳ್ಳುತ್ತಾ ಪುನಃ ಶೋಕದಲ್ಲಿ ಮುಳುಗಿ ಹೋದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 61ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.